ಯೆಹೋಶುವನು 4ನೇ ಅಧ್ಯಾಯ 18ನೆಯ ವಾಕ್ಯ. ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು ಯೊರ್ದಾನಿನಿಂದ ಮೇಲೆ ಬಂದು ಒಣನೆಲದಲ್ಲಿ ತಮ್ಮ ಕಾಲುಗಳ ನಿಟ್ಟ ಕೂಡಲೇ ನೀರು ಮುಂಚಿನಂತೆ ಬಂದು ಯೊರ್ದಾನ್ ಹೊಳೆಯು ದಡ ಮೀರಿ ಹರಿಯ ಹತ್ತಿತು. ಈ ವಾಕ್ಯದಲ್ಲಿ ಇಸ್ರಾಯೇಲ್ಯರು ಯೊರ್ದಾನ್ ನದಿಯನ್ನು ದಾಟಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಇಸ್ರಾಯೇಲ್ಯರು ಕಾನಾನ್ ದೇಶವನ್ನು ಪ್ರವೇಶಿಸುವುದಕ್ಕೆ ಒಂದು ತಡೆಯಾಗಿ ನಿಂತದ್ದು ಈ ಯೊರ್ದಾನ್ ನದಿ. ಅದು ಕೂಡ ದಡ ಮೀರಿ ಹರಿಯುತ್ತಾ ಇದೆ. ಆ ನದಿಯನ್ನು ದಾಟಿ ಹೋಗುವಂಥದ್ದು ಮನುಷ್ಯ ಮಾತ್ರದವರಿಗೆ ಅಸಾಧ್ಯ. ಅದರಲ್ಲೂ ಕೂಡ ಇಸ್ರಾಯೇಲ್ಯರು ಎಷ್ಟೋ ಮಕ್ಕಳು, ಹಿರಿಯರು, ಸ್ತ್ರೀಯರು, ಪ್ರಾಣಿಗಳು, ಅವರ ವಸ್ತುಗಳು, ಈ ರೀತಿ ಹಲವಾರು ವಿಷಯಗಳಿದೆ. ಎಲ್ಲವನ್ನ ಆಚೆ ದಡಕ್ಕೆ ಸಾಗಿಸುವಂಥದ್ದು ಅಸಾಧ್ಯವೇ ಹೌದು. ಆ ಸಮಯದಲ್ಲಿ ದೇವರೊಂದು ಆಲೋಚನೆಯನ್ನು ಕೊಡುತ್ತಾ ಇದ್ದಾರೆ. ಯಾಜಕರು ನನ್ನ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತುಕೊಂಡು ಅವರ ಮುಂದಾಗಿ ಹೋಗಿ ಯೊರ್ದಾನ್ ನದಿಯಲ್ಲಿ ಕಾಲನ್ನು ಇಡಬೇಕು ಎಂಬುದಾಗಿ ಅವರು ಕಾಲು ಇಟ್ಟ ಕೂಡಲೇ ಯೊರ್ದಾನ್ ನದಿ ಎರಡಾಗಿ ವಿಭಾಗವಾಯಿತು. ಇಸ್ರಾಯೇಲ್ಯರ ಸಮಸ್ತ ಸಮೂಹವು ಒಣನೆಲದಲ್ಲಿ ಯೊರ್ದಾನನ್ನು ದಾಟುತ್ತಾ ಇದ್ದಾರೆ. ಎಲ್ಲರೂ ಕೂಡ ಯೊರ್ದಾನನ್ನು ದಾಟಿದ ನಂತರ ಯಾಜಕರು ಕೂಡ ಯೊರ್ದಾನನ್ನು ದಾಟಿ ಆಚೆ ದಡಕ್ಕೆ ಬಂದ ಕೂಡಲೇ ಯೊರ್ದಾನ್ ನದಿ ಪುನಃ ಮುಂಚಿನಂತೆ ಹರಿಯುವುದಕ್ಕೆ ಪ್ರಾರಂಭಿಸಿತು. ಅಂದ್ರೆ ಪುನಃ ಅದು ದಡ ಮೀರಿ ಹರಿಯುತ್ತಾ ಇದೆ. ಅಂದ್ರೆ ದಡ ಮೀರಿ ಬರುತ್ತಾ ಇದ್ದಂತ ಆಪತ್ತುಗಳು ಅವರನ್ನ ಉಳಿಸುವುದೇ ಇಲ್ಲ, ಕಾಲಿಟ್ಟರೆ ಕೊಚ್ಚಿಕೊಂಡು ಹೋಗುತ್ತಾರೆಂಬುದಾಗಿ ತೋರಿದಂತ ಪರಿಸ್ಥಿತಿಗಳು ದೇವರ ಶಕ್ತಿಯ ಮುಂದೆ ಏನೂ ಅಲ್ಲದಂತೆ ಒಣಗಿ ಹೋದಂತ ಪರಿಸ್ಥಿತಿಗೆ ತಳ್ಳಲ್ಪಟ್ಟಿತು. ಇದುವೇ ದೇವರು ನಡೆಸುವಂತ ವಿಶೇಷವಾದ ರೀತಿ. ನಿಮ್ಮ ಜೀವಿತಗಳಲ್ಲಿ ಕೂಡ ಈ ದಿವಸಗಳಲ್ಲಿ ಅನೇಕ ವಿಷಯಗಳು ದಡ ಮೀರಿ ಹರಿಯುತ್ತಾ ಇದೆ. ವಿಷಯಗಳು ನಮ್ಮನ್ನ ಕೊಚ್ಚಿಕೊಂಡು ಹೋಗಿಬಿಡುತ್ತದೆ, ನಮ್ಮನ್ನು ಇಲ್ಲದೆ ಮಾಡಿಬಿಡುತ್ತದೆ, ನಮ್ಮನ್ನ ಮುಳುಗಿಸಿ ಬಿಡುತ್ತದೆ, ನಾವು ನಾಶವಾಗಿ ಬಿಡುತ್ತೇವೆ ಎಂಬುದಾಗಿ ಅನೇಕ ಕಾರ್ಯಗಳ ಭಯ ನಿಮ್ಮಲ್ಲಿ ಇರಬಹುದು. ಆದರೆ ಭಯಪಡಬೇಡಿ. ಕರ್ತನ ಮಹಿಮೆ ನಿಮ್ಮೊಂದಿಗೆ ತಂಗಿರುವುದಾದರೆ, ದೇವರಾತ್ಮ ನಿಮ್ಮೊಳಗೆ ವಾಸವಾಗಿರುವುದಾದರೆ ಆತನ ಶಕ್ತಿಯ ಮುಂದೆ ಇದ್ಯಾವುದೂ ಕೂಡ ನಿಲ್ಲುವುದಿಲ್ಲ. ದಡ ಮೀರಿ ಹರಿಯುವಂತ ವಿಷಯಗಳು ಕೂಡ ದೇವರು ನಿಮ್ಮನ್ನು ಮುನ್ನಡೆಸುವಾಗ ಪೂರ್ಣವಾಗಿ ನಿಂತು ಹೋಗಬೇಕು, ಅದರ ಸುಳಿವೇ ಕಾಣದಂತೆ ಮರೆಯಾಗಿ ಹೋಗಬೇಕು. ನೀವು ಆ ವಿಷಯಗಳನ್ನೆಲ್ಲ ಸುಲಭವಾಗಿ ದಾಟಿ ಕರ್ತನ ಜಯದಲ್ಲಿಯೂ ಆತನು ಕೊಡುವಂತ ವಾಗ್ದಾನಗಳ ಪರಿಪೂರ್ಣತೆಯಲ್ಲಿಯೂ ನಿಶ್ಚಯವಾಗಿ ಸಂತೋಷ ಪಡುತ್ತೀರಾ. ಆದ್ದರಿಂದ ದಡ ಮೀರಿ ಹರಿಯುವಂತ ಪರಿಸ್ಥಿತಿಗಳನ್ನ, ಕಷ್ಟಗಳನ್ನ, ಇಕ್ಕಟ್ಟುಗಳನ್ನ, ಹೋರಾಟಗಳನ್ನ, ಸೈತಾನ್ನ ಬಾಧೆಗಳನ್ನು ನೋಡಿ ಭಯಪಡಬೇಡಿ. ಅದೆಲ್ಲವೂ ಕೂಡ ನಿಮ್ಮ ಮುಂದೆ ಅಡಗಿ ಹೋಗುವಂಥದ್ದೇ. ದೇವರು ನಿಮ್ಮ ಸಂಗಡ ಇರುವುದರಿಂದ ನೀವು ಖಂಡಿತವಾಗಿ ಜಯಶಾಲಿಗಳೇ ಎಂಬುದನ್ನು ಅರಿತು ನಮ್ಮನ್ನು ಪ್ರತಿನಿತ್ಯವೂ ಕೂಡ ಜಯದಲ್ಲಿ ನಡೆಸುವಂತ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಇಸ್ರಾಯೇಲ್ಯರು ಕಾನಾನ್ ದೇಶವನ್ನು ಪ್ರವೇಶಿಸುವಂತೆ ಯೊರ್ದಾನ್ ನದಿಯನ್ನು ದಾಟುವುದಕ್ಕಾಗಿ ನಿಂತಿದ್ದಾಗ ನಿನ್ನ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತಂತ ಯಾಜಕರು ದಡ ಮೀರಿ ಹರಿಯುತ್ತಾ ಇದ್ದಂತ ಯೊರ್ದಾನಿನಲ್ಲಿ ಕಾಲಿಟ್ಟ ಕೂಡಲೇ ಅದು ಬತ್ತಿ ಹೋಯಿತು. ಇಸ್ರಾಯೇಲರು ಸುಲಭವಾಗಿ ದಾಟಿದರು. ದಡ ಮೀರಿ ಹರಿಯುತ್ತಾ ಇದ್ದಂತ ಯೊರ್ದಾನಿನಿಂದ ಅವರಿಗೆ ಅಲ್ಪವಾದರೂ ತೊಂದರೆ ಆಗಲಿಲ್ಲ. ಇದೇ ರೀತಿಯಾಗಿ ದಿವಸಗಳಲ್ಲಿ ನಿನ್ನ ಮಕ್ಕಳ ಜೀವಿತದಲ್ಲಿ ಕೂಡ ಕರ್ತನೆ ಕೆಲವೊಂದು ವಿಷಯಗಳು ದಡ ಮೀರಿ ಹರಿಯುತ್ತಾ ಇದೆ. ಅಯ್ಯೋ ಮುಳುಗಿಸಿ ಬಿಡುತ್ತದೇನೋ, ಅಯ್ಯೋ ನಮ್ಮ ಜೀವಿತವನ್ನು ಹಾಳು ಮಾಡಿ ಬಿಡುತ್ತದೇನೋ, ಕೊಚ್ಚಿಕೊಂಡು ಹೋಗಿ ಬಿಡುತ್ತದೇನೋ, ನಾವು ಇದರಲ್ಲಿ ಮುಳುಗಿ ಹೋಗುತ್ತೇವೆ ಎಂಬುದಾಗಿ ಹಲವಾರು ವಿಷಯಗಳ ಗೊಂದಲದಲ್ಲಿರುವಂಥ ನಿಮ್ಮ ಮಕ್ಕಳನ್ನ ನೀನು ಈ ಸಮಯದಲ್ಲಿ ಸಂಧಿಸು ಕರ್ತನೆ. ಈ ವಾಕ್ಯಗಳ ಮೂಲಕ ನೀನು ಮಾತನಾಡುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಅದ್ಭುತಗಳನ್ನು ಮಾಡು. ನಿನ್ನ ಮಹಿಮೆ ಈಗಲೇ ಇಳಿದು ಬರಲಿ ಕರ್ತನೆ. ನಿನ್ನ ಪ್ರಸನ್ನತೆ ಇಳಿದು ಬರಲಿ. ಪವಿತ್ರಾತ್ಮನ ಶಕ್ತಿ ಜೀವಿತಗಳನ್ನು ಆವರಿಸಿಕೊಳ್ಳಲಿ. ದಡ ಮೀರಿ ಹರಿಯುತ್ತಾ ಇರುವಂತ ಪ್ರತಿಯೊಂದು ಕಾರ್ಯಗಳು, ಸಾಲಬಾರಗಳು, ಇಕ್ಕಟ್ಟುಗಳು, ಅನಾರೋಗ್ಯಗಳು, ಕುಟುಂಬದಲ್ಲಿರುವಂತಹ ಬಿರುಕುಗಳು, ಎಲ್ಲ ಹೋರಾಟಗಳು, ಕೊರತೆಗಳು, ಆರ್ಥಿಕ ಸಂಕಷ್ಟಗಳು, ಎಲ್ಲ ಪಾಪ ಶಾಪದ ಹೋರಾಟಗಳು, ಖಿನ್ನತೆಗಳೆಲ್ಲ ಯೇಸುವಿನ ನಾಮದಲ್ಲಿ
ತೊಲಗಿ ಹೋಗಲೆಂಬುದಾಗಿ, ಬತ್ತಿ ಹೋಗಲೆಂಬುದ ಕಟ್ಟಲೆ ಕೊಡುತ್ತಾ ಇದ್ದಾನೆ. ಅಪ್ಪ, ನಿನ್ನ ಮಕ್ಕಳು ಅದನ್ನೆಲ್ಲ ದಾಟಿ ಹೋಗಲಿ, ಜಯಶಾಲಿಗಳಾಗಲಿ, ನೀನಿಟ್ಟಿರುವಂಥ ವಾಗ್ದಾನಗಳನ್ನು ಪೂರ್ಣವಾಗಿ ಹೊಂದಿಕೊಳ್ಳುವಂತೆ, ಸಂತೋಷಿಸುವಂತೆ ಕಾರ್ಯಗಳು ಬದಲಾಗಲಿ. ಯೇಸುವಿನ ನಾಮದಲ್ಲಿ ಈ ಅದ್ಭುತಗಳನ್ನು ಎದುರು ನೋಡುತ್ತಾ ಇದ್ದೇವೆ. ಈ ದಿವಸಗಳು ನಿನ್ನ ಆರ್ತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.